ಸುಮಾರು 2670 ಎಕರೆ ಜಮೀನನ್ನ ಕಳ್ಕೊಳ್ತಾ ಇರ್ತಕ್ಕಂಥ ರೈತ ಬಾಂಧವರೇ ಮತ್ತು ಈ ಒಂದು ಹೋರಾಟಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದೆ ಅಂತಕ್ಕಂಥ ಒಂದು ಇದನ್ನ ಏನು ನಮಗೆ ಬೆಂಬಲವನ್ನು ಸೂಚಿಸಿ ಈ ತಾಲೂಕಿನ ಶಾಸಕರು ಮತ್ತು ಮಾಜಿ ಶಾಸಕರು ಸಹ ಬಂದಿದ್ದಾರೆ. ಮತ್ತು ಎಲ್ಲ ರೈತ ಬಾಂಧವರು, ರೈತ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಪತ್ರಕರ್ತ ಮಿತ್ರರೇ, ಸ್ನೇಹಿತರೆ, ನಿಮಗೆ ಗೊತ್ತಿದೆ ಈಗಾಗಲೇ ನಮ್ಮ ನಾಯಕಗಳಾದಂಥ ಚಂದ್ರ ತೇಜಸ್ವಿರವರು ಮತ್ತು ಪ್ರಸನ್ನರವರು ಈಗಾಗಲೇ ಈ ಭೂ ಸ್ವಾಧೀನದ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವ ರೀತಿ ರೈತರನ್ನ ನೇರವಾಗಿ ಹೊಡೆದು ಜಮೀನನ್ನ ಕಿತ್ಕೊಳ್ಳೋಂಥ ಕೆಲಸನ ಮಾಡ್ತಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸಹ ಅದನ್ನು ವಿರೋಧ ಮಾಡಲಿಕ್ಕೆ ಇವತ್ತು ಸೇರಿದ್ದೀವಿ. ಸ್ನೇಹಿತರೆ, ಬೆಂಗಳೂರು ನಗರದ ಏನು ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಅನೇಕ ಏನು ಭೂಮಿಯನ್ನು ಕಿತ್ಕೊಂಡು ಇವತ್ತು ನಮ್ಮನ್ನೆಲ್ಲ ನಿರ್ಗತಿಕರಾಗಿ ಮಾಡಿದ್ದಾರೆ. ನಮ್ಮ ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಇತ್ತು ಅದನ್ನ ತಿರುಚಿ ಬಂಡವಾಳಶಾಹಿಗಳಿಗೆ ಮತ್ತೆ ಭೂಮಾಫಿಯಾಗಳಿಗೆ ಮತ್ತೆ ಕಳ್ಳರಿಗೆ ಇವತ್ತು ಭೂಮಿಯನ್ನ ಮಾರ್ತಕ್ಕಂಥ ಒಂದು ಸಂವಿಧಾನವನ್ನು ತಿದ್ದುಪಡಿಯನ್ನ ಮಾಡಿ ಇವತ್ತು ನಮ್ಮ ರೈತರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಈಗಾಗಲೇ ನಾವು ಸಣ್ಣ ರೈತರಿದ್ದೀವಿ, ನಾವೆಲ್ಲ ಸಣ್ಣ ರೈತರು. ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಅವಂದ್ರಿಂದ ಇವತ್ತುವರೆಗೂ ನಾವೇನ ಭೂಮಿಯಲ್ಲಿ ಬೆಳೆ ಬೆಳೀತಾ ಇದ್ವಿ. ಆ ಭೂಮಿನ ನಾವೆಲ್ಲ ತಂದೆ ತಾಯಿ ದೇವ ಸಮಾನ ಅಂತ ನೋಡ್ತಾ ಇದ್ವಿ. ಅದರಲ್ಲೇ ನಾವು ಜೀವನ ಕಟ್ಕೊಂಡಿದ್ದೀವಿ. ಅದರದ್ದೆಲ್ಲ ಇವತ್ತು ಕಿತ್ಕೊಳ್ಳೋ ಅಂತ ಸರ್ಕಾರ, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದು ಯಾವುದೇ ಸರ್ಕಾರ ಇರ್ಬೋದು, ನಮ್ಮನ್ನ ರೈತರನ್ನ ಒಕ್ಕಲೆಬ್ಸುವಂಥ ಕೆಲಸನ ಇವತ್ತು ಮಾಡ್ತಾ ಇದೆ. ಇವತ್ತಾಗಲೇ ಏನು ಈ ಒಂದು ಕೃಷಿ ವಿರೋಧಿ ನೀತಿಗಳು ಏನಿದ್ವು ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಡೆಲ್ಲಿಯಲ್ಲಿ ಸುಮಾರು 1.5 ವರ್ಷಗಳ ಕಾಲ ನಿರಂತರ ಚಳುವಳಿ ಹೋರಾಟ ಮಾಡಿದಂಥ ರೈತರನ್ನ ಅವತ್ತು ಸುಮಾರು 700 ಜನ ರೈತರು ಸತ್ತೋದ್ರು. ಅಷ್ಟೇ ಅಲ್ಲದೆ ಅಲ್ಲೊಬ್ಬ ಶಾಸಕ ನಮ್ಮ ರೈತರ ಇದೇ ರೀತಿ ನಾವೆಲ್ಲ ಪ್ರತಿಭಟನೆ ಸೇರಿದ್ದೀವಿ, ಇದೇ ರೀತಿ ಪ್ರತಿಭಟನೆ ಸೇರಿದಾಗ ಅಲ್ಲಿ ಒಬ್ಬ BJP ಶಾಸಕ ಅವನ ಜೀಪನ್ನು ನುಗ್ಗಿಸಿ 4-5 ಜನನ ರೈತರನ್ನ ಸಾಯಿಸ್ತಾನೆ. ಆದರೂ ನಮ್ಗೇನು ಆಗೋದಿಲ್ಲ. ಅದೇ ರೀತಿ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವೆಲ್ಲರೂ ಸಹ ಅಧಿಕಾರಕ್ಕೆ ಬಂದರೆ ರೈತರಿಗೆಲ್ಲ ಒಳ್ಳೇದು ಮಾಡ್ತೀವಿ ಅಂತಕ್ಕಂಥ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ ಕಾಂಗ್ರೆಸ್ ಸರ್ಕಾರವೂ ಸಹ ಈ ರೈತರನ್ನ ಒಕ್ಕಲೆಬ್ಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ಸ್ನೇಹಿತರೆ, ಕೊನೆಯದಾಗಿ ನಾವು ಮಾತಾಡ್ತೀನಿ. ಇವತ್ತು ಪಕ್ಕದ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣದ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯವರು ಏನಿದ್ರು, ಅವರು ಆ ಒಂದು 13 ಹಳ್ಳಿಗಳ ರೈತರು ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತಕ್ಕಂಥ ಹೋರಾಟ ಮಾಡಿದ್ರು. ಅದೇ ರೀತಿ ದೊಡ್ಡಬೆಳಂಗ್ಲ ಹೋಬಳಿಯ 5 ಗ್ರಾಮಗಳ ರೈತರು ಮತ್ತೆ ಅಲ್ಲಿನ ಸುತ್ತಮುತ್ತಲ ನಿವಾಸಿಗಳು ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಭೂ ಸ್ವಾಧೀನ ಅವ್ರು ಕೈ ಬಿಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಮ್ಮ ಜಮೀನಿಗೆ ಯಾರಾದರೂ ಬಂದ್ರೆ ಅವನು ನಮ್ಮ ಜಮೀನು ಸಂಬಂಧಪಡದೇ ಇರೋಂಥ ಒಬ್ರು ಯಾವ ಅಧಿಕಾರಿನೇ ಆಗಿರಲಿ, ಅಳತೆ ಮಾಡಕ್ ಬಂದಾಗ ಅಥವಾ ಇನ್ನೇನೋ ಸ್ಯಾಟಲೈಟ್ ಇದರಲ್ಲಿ ನಮ್ಮನ್ನ ಎಲ್ಲ ಸರ್ವೆ ಮಾಡ್ಲಿಕ್ಕೆ ಬಂದಾಗ ಮಕಾಂಬೂತಿ ನೋಡಿದಾಗೆ ಅವ್ರನ್ನ ಹೊಡೆದು ಕಂಬಕ್ಕೆ ಕಟ್ಟಾಕಿ ಇನ್ನೊಂದ್ಸರಿ ಯಾವುದೇ ಕಾರಣಕ್ಕೂ ಈಗ ನಮ್ಮ ಜಮೀನಿಗೆ ಕಾಲಿಡಬಾರ್ದು ಅಂತಕ್ಕಂಥ ಮಾತನ್ನ
ಪ್ರತಿಜ್ಞೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಏನು ರೈತರು ಒಗ್ಗಟ್ಟಿನಿಂದ